ಓಂ ಶಾಂತಿ. ಮುರಳಿಯ ದಿನಾಂಕ 27/12/2021. मीठे बच्चे, भारत भूमि सुखदाता बाप की जन्मभूमि है. बाप ही आकर सभी बच्चों को दुख से लिबरेट करते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಭಾರತ ಭೂಮಿ ಸುಖದಾತ ತಂದೆಯ ಜನ್ಮಭೂಮಿಯಾಗಿದೆ. ತಂದೆಯೇ ಬಂದು ಮಕ್ಕಳ ದುಃಖವನ್ನು ದೂರ ಮಾಡ್ತಾರೆ. ಭಾರತ ಭೂಮಿ ಸುಖದಾತ ತಂದೆಯ ಜನ್ಮಭೂಮಿ ಆಗಿದೆ. ತಂದೆಯೇ ಬಂದು ಎಲ್ಲ ಮಕ್ಕಳನ್ನು ದುಃಖದಿಂದ ಮುಕ್ತ ಮಾಡ್ತಾರೆ, ದುಃಖದಿಂದ ದೂರ ಮಾಡ್ತಾರೆ. ಪ್ರಶ್ನೆ: सबसे ऊंची बड़ी लंबी कहानी कौन सी है जो तुम बच्चों के लिए कॉमन है? ಎಲ್ಲಕ್ಕಿಂತಲೂ ದೊಡ್ಡ ಕಥೆ ಯಾವುದಾಗಿದೆ? ಆ ಕಥೆ ನಿಮಗೆ ಸರ್ವಸಾಧಾರಣ ಕಥೆಯಾಗಿದೆ, ಕಾಮನ್ ಆಗಿದೆ. ನಿಮಗೇನು ಅದು ವಿಶೇಷ ಅನಿಸೋದಿಲ್ಲ. उत्तर: इस ड्रामा के आदि मध्य अंत्य की कहानी बड़ी लंबी और ऊंची है. इस कहानी को मनुष्य नहीं समझ सकते. ಈ ನಾಟಕದ ಆದಿ ಮಧ್ಯ ಅಂತ್ಯದ ಕಥೆ ಏನಿದೆ, ಇದು ಬಹಳ ದೊಡ್ಡ ಕಥೆಯಾಗಿದೆ, ಉನ್ನತವಾದ ಕಥೆಯಾಗಿದೆ. ಈ ಕಥೆಯನ್ನು ಯಾವ ಮನುಷ್ಯರು ತಿಳ್ಕೊಂಡಿಲ್ಲ. तुम बच्चों के लिए यह कहानी बहुत कॉमन है. तुम जानते हो यह ड्रामा कैसे हूबहू रिपीट होता है. यह सीढ़ी कैसे फिरती रहती है. ಮಕ್ಕಳಿಗೆ ಈ ಕಥೆ ಏನೋ ವಿಶೇಷ ಕಥೆ ಆಗಿಲ್ಲ, ಇದು ಕಾಮನ್ ಆಗಿದೆ. ಪ್ರತಿ ಕಲ್ಪದಲ್ಲಿಯೂ ಈ ಕಥೆಯನ್ನು ಕೇಳ್ತಾ ಬಂದಿದ್ದೇವೆ. ಈ ಕಥೆಯ ಪಾತ್ರಧಾರಿಗಳು ಸಹ ನಾವೇ ಆಗಿದ್ದೇವೆ. ನಿಮಗೆ ಈ ಕಥೆಯ ಒಂದು ವಿಶಿಷ್ಟತೆ ಗೊತ್ತಾಗಿದೆ. ಇದು ಪ್ರತಿ 5000 ವರ್ಷಕ್ಕೊಮ್ಮೆ ಇದೇ ತರಹ ಪುನರಾವರ್ತನೆ ಆಗ್ತದೆ ಅಂಥೇಳಿ. ಈ ಚಕ್ರ ಹೇಗೆ ಸುತ್ತಾಗ್ತದೆ, ಏಣಿಯ ರೂಪದಲ್ಲಿ ಈ ಚಕ್ರ ಹೇಗೆ ಮೇಲೆ ಕೆಳಗೆ ಸುತ್ತಾಗ್ತದೆ ಅನ್ನೋದು ನಿಮಗೀಗ ತಿಳಿದಿದೆ. ಗೀತ್. ಓಂ ನಮಃ ಶಿವಾಯ. ಓಂ ಅಂದರೆ ನಾನು ಆತ್ಮ, ನಮೋ ಅಥವಾ ನಮಃ ಅಂದರೆ ನಮಸ್ಕರಿಸುತ್ತೇನೆ, ಶಿವಾಯ ಅಂದರೆ ಶಿವನಿಗೆ. ನಾನು ಆತ್ಮ ಶಿವನಿಗೆ ನಮಸ್ಕರಿಸುತ್ತೇನೆ ಎಂಬ ಅರ್ಥದ ಈ ಮಂತ್ರವನ್ನು ಭಾರತೀಯರು 2 ಯುಗಗಳಿಂದ ಜಪಿಸುತ್ತಾ ಬಂದಿದ್ದಾರೆ. ಓಂ ಶಾಂತಿ. मीठे सिकिलदे बच्चों ने महिमा का गीत सुना. किसकी महिमा? ऊंचे ते ऊंचे भगवान की, जिसको पतित पावन दुख हरता सुख करता कहते. सुख देने वाले को याद किया जाता. बच्चे जानते हैं सुख देने वाला एक ही परम पिता परमात्ಮ है. ಮಕ್ಕಳು ತಂದೆಯ ಮಹಿಮೆಯನ್ನು ಕೇಳಿದ್ದೀರಿ. ಉನ್ನತಾತಿ ಉನ್ನತ
ಪರಮಾತ್ಮನ ಮಹಿಮೆಯನ್ನು ಕೇಳಿದ್ದೀರಿ. ಯಾರಿಗೆ ಪತಿತ ಪಾವನ, ದುಃಖ ಹರ್ತ, ಸುಖಕರ್ತ ಅಂತಲೂ ಹೇಳಲಾಗ್ತದೆ. ಯಾಕೆ ಅಂದರೆ ಸುಖ ಕೊಡೋನು ಅವನೊಬ್ಬನೇ. ಸುಖ ಕೊಡುವಂಥವರನ್ನು ಎಲ್ಲರೂ ನೆನ್ಪು ಮಾಡ್ತಾರೆ. ಆ ಪರಮಾತ್ಮ ಶಿವನನ್ನು ನಾವು 2 ಯುಗಗಳಿಂದ ನೆನಪು ಮಾಡ್ತಾ ಬಂದಿದ್ದೀವಿ. ಅವನ ಮಹಿಮೆಯನ್ನು ಹಾಡ್ತಾ ಬಂದಿದ್ದೀವಿ ಅಂದರೆ ಒಂದು ಕಾಲಕ್ಕೆ ಅವನು ನಮಗೆ ಅಪಾರವಾದ ಸುಖ ಕೊಟ್ಟು ಹೋಗಿದ್ದಾನೆ ಅನ್ನೋದು ಅಲ್ಲಿ ತಿಳಿತದೆ. सब मनुष्य मात्र उनको याद करते हैं और धर्म वाले भी कहते बाप आकर दुख से लिबरेट कर सुख देते हैं, परंतु यह नहीं जानते कि बाप सुख कैसे देते और दुख कौन देता है. ಎಲ್ಲ ಧರ್ಮದವರು ಹೇಳ್ತಾರೆ ಪರಮಾತ್ಮ ಬಂದು ದುಃಖದಿಂದ ಮುಕ್ತಿ ಕೊಡ್ತಾನೆ ಅಂತ. ಆದರೆ ಹೇಗೆ ಅವನು ಮುಕ್ತಿ ಕೊಡ್ತಾನೆ, ಹೇಗೆ ಸುಖ ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ದುಃಖ ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಹ ಬಿ ತುಮ್ ಸಮಜ್ತೆ ಹೋ. ಸುಖ ಕೊಡೋನು ಯಾರು, ದುಃಖ ಕೊಡೋನು ಯಾರು ಅನ್ನೋದು ನಿಮಗೀಗ ತಿಳಿದಿದೆ. नई दुनिया सो पुरानी होती तो उनको दुखधाम कहा जाता है. कलयुग के अंत्य के बाद फिर सतयुग जरूर आएगा. मनुष्य सृष्टि के चक्र को भी बिल्कुल नहीं जानते. इसलिए बाबा पूछते तुमको ऐसा बेसमझ बनाने वाला कौन है. बाप तो किसको दुख नहीं देते, बाप तो सदा सुख देते. ಈ ಸೃಷ್ಟಿ ಚಕ್ರದ ಬಗ್ಗೆನೂ ಜನರಿಗೆ ಏನೂ ಗೊತ್ತಿಲ್ಲ. ಸಂಪೂರ್ಣ ಅಜ್ಞಾನಿಗಳಾಗಿದ್ದಾರೆ, ತಿಳುವಳಿಕೆ ಹೀನರಾಗಿದ್ದಾರೆ. ಹಾಗಾದರೆ ತಿಳುವಳಿಕೆ ಕೊಡೋರು ಯಾರು, ತಿಳುವಳಿಕೆ ಹೀನರನ್ನಾಗಿ ಮಾಡಿದವರು ಯಾರು? ಈ ವಿಚಾರ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಕೇವಲ ಸುಖ ಕೊಡೋನಾಗಿದ್ದಾನೆ ವಿನಃ ಅವನು ದುಃಖ ಕೊಡೋದಿಲ್ಲ. ಸುಖ ದೇನೆ ವಾಲೆ बाप का जन्म स्थान भी भारत में है, तो दुख देने वाले का जन्म स्थान भी भारत में है. ನಿಮಗೀಗ ಗೊತ್ತಾಗಿದೆ ಸುಖ ಕೊಡುವಂತಹ ತಂದೆಯ ಜನ್ಮಸ್ಥಾನನೂ ಭಾರತ ಆಗಿದೆ, ದುಃಖ ಕೊಡುವಂತಹ ರಾವಣನ ಜನ್ಮಸ್ಥಾನನೂ ಭಾರತ ಆಗಿದೆ ಅಂತ. ಭಾರತವಾಸಿ ಶಿವ ಜಯಂತಿ ಮನಾತೆ, वह है ऊंचे ते ऊंच भगवान की जयंती, परंतु समझते कुछ भी नहीं. उनका नाम शिव है. ಬಾಬಾ ಹೇಳ್ತಾರೆ ಭಾರತೀಯರು ಶಿವ ಜಯಂತಿಯ ಆಚರಣೆ ಮಾಡ್ತಾರೆ, ಶಿವರಾತ್ರಿ ಮಾಡ್ತಾರೆ. ಆ ಶಿವನೇ ಉನ್ನತಾತಿ ಉನ್ನತ ಪರಮಾತ್ಮ ಆಗಿದ್ದಾನೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಆ ಉನ್ನತಾತಿ ಉನ್ನತ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಇರುವಂತಹ ಪರಮಾತ್ಮನ ಶುಭ ನಾಮವೇ ಶಿವ ಆಗಿದೆ ಅಂತನೂ ಭಕ್ತರಿಗೆ ಗೊತ್ತಿಲ್ಲ. रावण को वर्ष वर्ष जलाते रहते, परंतु वह क्या चीज़ है, कब से आया, क्यों जलाते हैं, यह कुछ भी नहीं जानते. ರಾವಣನನ್ನು ವರ್ಷ ವರ್ಷವೂ ಸುಡ್ತಾರೆ. ಆದರೆ ರಾವಣ ಅಂದರೆ ಯಾರು, ಅವನು ಯಾವ ಸಮಯದಿಂದ ಬರ್ತಾನೆ, ಅವನನ್ನು ಯಾಕೆ ಸುಡಬೇಕು ಅನ್ನುವ ವಿಚಾರ ಯಾರಿಗೂ ಗೊತ್ತಿಲ್ಲ. ड्रामा के प्लान अनुसार उनको यह पता होना ही नहीं है. ನಾಟಕದ ಯೋಜನೆಯ ಅನುಸಾರವಾಗಿ ಗೊತ್ತಿಲ್ಲದೆ ಇರುವುದೇ ಅವರ ಪಾತ್ರದಲ್ಲಿ ಇದೆ. ತಂದೆ ಬಂದು
ಹೇಳೋ ತನಕನೂ ಜ್ಞಾನದ ಬಗ್ಗೆ ಆಗಲಿ, ರಾಮರಾಜ್ಯ ರಾವಣ ರಾಜ್ಯದ ಬಗ್ಗೆ ಆಗಲಿ, ಭಕ್ತಿಯ ಬಗ್ಗೆ ಆಗಲಿ ಯಥಾರ್ಥವಾದ ಜ್ಞಾನ ಯಾರಿಗೂ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೇ ಇರುವಂಥದ್ದೇ ಸೃಷ್ಟಿ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾಟಕದ ಅನುಸಾರವಾಗಿ ಅವರ್ಯಾರಿಗೂ ಸಹ ಪರಮಾತ್ಮ ಬಂದು ಹೇಳೋ ತನಕ ಯಾವ ವಿಚಾರನೂ ಗೊತ್ತಿರೋದಿಲ್ಲ. बाप समझाते हर एक का पार्ट अलग है. मनुष्य का पार्ट गाया जाता है. मनुष्य ही समझदार है. जानवर तो बेसमझ है. मनुष्य भी इस समय बेसमझ बन पड़े. ಬಾಬಾ ಹೇಳ್ತಾರೆ, ಸೃಷ್ಟಿ ನಾಟಕದಲ್ಲಿ ಮುಖ್ಯವಾದ ಪಾತ್ರ ಮನುಷ್ಯಂದಾಗಿದೆ. ಯಾಕೆಂದರೆ ಮನುಷ್ಯನಿಗೆ ಬುದ್ಧಿ ಇದೆ, ತಿಳುವಳಿಕೆ ಇದೆ. ಪಶು ಪ್ರಾಣಿಗಳಿಗೆ ಇಂತಹ ಒಂದು ಬುದ್ಧಿ ಅಥವಾ ತಿಳುವಳಿಕೆ ಇಲ್ಲ. ಆದರೆ ಇವತ್ತು ಮನುಷ್ಯರು ಸಹ ಪಶು ಸಮಾನ ಬೇಸಮಜ್ ಅಥವಾ ತಿಳುವಳಿಕೆಹೀನ ಆಗಿಬಿಟ್ಟಿದ್ದಾರೆ. ಯಹ ಜಾನ್ತೆ ಹಿ ನಹಿ कि दुख हरता सुख करता पतित पावन कौन है. पतित कैसे बने और पावन कैसे बनेंगे. पुकारते हैं परंतु अर्थ नहीं जानते. दुख हरता सुख करता पतिತ ಪಾವನ ಅಂತ ಕರೀತಾರೆ. ಆದರೆ ನಾವು ಪತಿತ ಆಗಿದ್ದು ಹೇಗೆ? ಈಗ ಪಾವನ ಆಗಬೇಕಾದ್ರೆ ಏನು ಮಾಡಬೇಕು? ಯಾವ ಉಪಾಯದಿಂದ ನಾವು ಪಾವನ ಆಗ್ತೀವಿ ಎಂಬ ವಿಚಾರ ಹಾಡುವಂಥವ್ರಿಗೂ ಗೊತ್ತಿಲ್ಲ. ಆ ತಂದೆಗೆ ಕರೆಯುವಂಥವ್ರಿಗೂ ಗೊತ್ತಿಲ್ಲ. ಕರಿತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಆದರೆ ಅರ್ಥ ಗೊತ್ತಿಲ್ಲ. इस समय भक्ति मार्ग है. शास्त्र भी सब भक्ति के हैं. कहते हैं ज्ञान भक्ति वैराग्य. ಶಾಸ್ತ್ರೋं में कोई सद्गति का ज्ञान नहीं है. ಈ ಸಮಯದಲ್ಲಿ ಭಕ್ತಿ ಮಾರ್ಗ ನಡೀತಾ ಇದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಶಾಸ್ತ್ರ ಪುರಾಣಗಳಿವೆ. ಆ ಶಾಸ್ತ್ರಗಳಿಂದ ಯಾರಿಗೂ ಸದ್ಗತಿಯ ಜ್ಞಾನ ಸಿಗೋದಿಲ್ಲ. ಅದರಲ್ಲಿ ಸದ್ಗತಿಯ ಜ್ಞಾನನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಗಾಯನ ಇದೆ ಜ್ಞಾನ ಭಕ್ತಿ ವೈರಾಗ್ಯ. बस इतना बुद्धि में आता है. इसका भी अर्थ नहीं जानते. ज्ञान का सागर एक ही परम पिता परमात्मा. जरूर उनको ही आकर ज्ञान देना है. ಗಾಯನ ಇದೆ ಜ್ಞಾನ ಭಕ್ತಿ ವೈರಾಗ್ಯ. ಶಬ್ದಗಳನ್ನು ಉಪಯೋಗಿಸ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ಜ್ಞಾನಸಾಗರ ಪರಮಪಿತ ಪರಮಾತ್ಮ ಒಬ್ಬನೇ. ಅವನೇ ಬಂದು ಜ್ಞಾನ ಕೊಡ್ತಾನೆ. वही सद्गुरु सद्गति दाता. इसलिए उनको पुकारते आकर दुर्गति से बचाओ. ಅವನೇ ಸತ್ಯಗುರು ಸದ್ಗತಿ ದಾತ. ಅವನಿಗೆ ಕರೀತಾರೆ, ಹೇ ಪರಮಾತ್ಮ, ಬಂದು ನಮ್ಮನ್ನು ದುರ್ಗತಿಯಿಂದ ಸದ್ಗತಿಯ ಕಡೆಗೆ ಕರ್ಕೊಂಡು ಹೋಗು. ದುರ್ಗತಿಯಿಂದ ಬಚಾವ್ ಮಾಡು. ದುರ್ಗತಿ ಆಗೋದ್ರಿಂದ ನಮ್ಮನ್ನು ಉಳಿಸು, ನಮ್ಮ ರಕ್ಷಣೆ ಮಾಡು. ದ್ವಾಪರ से हम सतो प्रधान पुजारी बनते, फिर पुनर्जन्म लेते उतरते आते. जो भी मनुष्य आते सीढ़ी जरूर उतरेंगे. भल बुद्धा आदि का नाम सीढ़ी में नहीं दिखाया है. अगर उनको दिखाओ भी तो भी उन्हें भी सीढ़ी तो उतरनी ही है. सतो रजो तमो में आना है. ಯಾರೆಲ್ಲರೂ ಈ ನಾಟಕದಲ್ಲಿ ಬರ್ತಾರೋ ಅವರು ಈ ಏಣಿಯನ್ನು ಇಳಿಲೇಬೇಕಾಗ್ತದೆ. ಭಲೆ ಏಣಿಯ ಚಿತ್ರದಲ್ಲಿ ನಾವು ಧರ್ಮಸ್ಥಾಪಕರನ್ನು ತೋರಿಸಿಲ್ಲ, ಬುದ್ಧನಿಗೂ ತೋರಿಸಿಲ್ಲ. ಒಂದು ವೇಳೆ ತೋರಿಸಿದ್ರೂ ಹೇಳಬೇಕಾಗ್ತದೆ
ಅವರು ಸಹ ಏಣಿ ಇಳಿತಾ ಬರ್ತಾರೆ. ಎಲ್ಲ ಧರ್ಮಸ್ಥಾಪಕರು ಸಹ ಸತೋ ರಜೋ ತಮೋ ಗುಣದಲ್ಲಿ ಬರ್ತಾರೆ ಅಂತ ನಾವು ತಿಳಿಸಬೇಕಾಗ್ತದೆ. ಏಕ ಜ್ಞಾನ ಸಾಗರ ಹಿ ಆಕರ್ सच्चा ज्ञान सुनाते हैं. आधा कल्प है दिन, उसमें भक्ति की बात ही नहीं. दिन में कभी ठोकरें नहीं खाते, वहाँ तो सुख ही सुख है. ಜ್ಞಾನಸಾಗರ ಪರಮಾತ್ಮನೇ ಬಂದು ಸತ್ಯ ಜ್ಞಾನ ಕೊಡ್ತಾನೆ. ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ. ರಾತ್ರಿ ಅಂದ್ರೇ ಭಕ್ತಿ ಮಾರ್ಗ. ಅಲ್ಲಿ ನಾವು ಬಹಳಷ್ಟು ಅಲಿತೇವೆ, ಪೆಟ್ಟುಗಳನ್ನು ತಿಂತೇವೆ. ಹಗಲು ಅಂದರೆ ಸತ್ಯತ್ರೇತಾಯುಗ. ಅಲ್ಲಿ ಅಲೆದಾಟ ಇರೋದಿಲ್ಲ, ದುಃಖ ಇರೋದಿಲ್ಲ, ಚಿಂತೆಗಳು ಇರೋದಿಲ್ಲ, ರೋಗಗಳು ಇರೋದಿಲ್ಲ. ಅಲ್ಲಿ ಸುಖನೇ ಸುಖ ಇರ್ತದೆ. ವಹ ಬಾಪ್ ಕಾ ವರ್ಸ ತುಮಕೋ ಕಲ್ಪ ಕೆ ಸಂಗಮ ಪರ್ ಮಿಲ್ತಾ ಹೈ. यह ज्ञान बाप उन्हीं बच्चों को देते जिनको कल्प पहले दिया था और कल्प कल्प देते ही रहेंगे. ಆ ಸತ್ಯಯುಗದ ಸುಖದ ಆಸ್ತಿ ಏನಿದೆ ಅದು ಬಾಬಾ ನಿಮಗೆ ಸಂಗಮ ಯುಗದಲ್ಲಿ ಕೊಡ್ತಾರೆ. ಯಾವ ಮಕ್ಕಳಿಗೆ ಕೊಡ್ತಾರೆ? ಯಾರಿಗೆ ಕಲ್ಪ ಕಲ್ಪದಲ್ಲಿಯೂ ಈ ಜ್ಞಾನ ಕೊಟ್ಟಿದ್ರು ಅವರಿಗೆ ಮತ್ತೆ ಈ ಸಂಗಮದಲ್ಲೂ ಸಹ ಜ್ಞಾನ ಕೊಡ್ತಾರೆ. ಕಲ್ಪ ಕಲ್ಪಕ್ಕೂ ಅವರಿಗೆ ಜ್ಞಾನ ಕೊಡ್ತಾರೆ. उनकी ही बुद्धि में बैठेगा कि रचयिता ही रचना का ज्ञान दे रहे हैं. ಚಿತ್ರ ಕಿತನೆ बनाते. ಯಾಕೆ ಅಂದರೆ ಅಂತಹ ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಈ ಜ್ಞಾನ ಧಾರಣೆ ಆಗ್ತದೆ. ರಚಯಿತ ತಂದೆಯೇ ಬಂದು ರಚನೆಯ ಜ್ಞಾನ ಹೇಳ್ತಾ ಇದ್ದಾನೆ, ನಮಗೆ ಆಸ್ತಿ ಕೊಡ್ತಿದ್ದಾನೆ ಅನ್ನೋ ವಿಚಾರ ಕಲ್ಪಕಲ್ಪದ ಹಳೆ ಮಕ್ಕಳಿಗೆ ಅರ್ಥ ಆಗ್ತದೆ. ಈ ಜ್ಞಾನದ ಆಧಾರದಿಂದ ಬಾಬಾ ಅನೇಕ ಚಿತ್ರಗಳನ್ನು ಮಾಡಿಸಿದ್ದಾರೆ. फिर उनके कैलेंडर्स भी बनेंगे. नई कोई चीज़ निकलती है तो वह फैलती है. अभी भारत में रचयिता बाप आकर रचता और रचना का ज्ञान दे रहे हैं. यह भी फैलेगा और बाहर सबके पास जाएगा. फिर वह कह नहीं सकेंगे कि हम स्वर्ग में क्यों नहीं जाते. सबको पता पड़ जाएगा. ಬಾಬಾ ಹೇಳ್ತಾರೆ, ಚಿತ್ರಗಳ ಆಧಾರದಿಂದ ಮುಂದೆ ನೀವು ಅನೇಕ ಕ್ಯಾಲೆಂಡರ್ಸ್ಗಳನ್ನು ತಯಾರು ಮಾಡ್ತೀರಿ. ಈ ಚಿತ್ರಗಳು ಭಾರತ ಮತ್ತು ವಿದೇಶದಲ್ಲೂ ಹೋಗ್ತವೆ. ಅದರ ಮೂಲಕ ಚಿತ್ರದಲ್ಲಿ ಇರುವ ಜ್ಞಾನನು ಎಲ್ಲ ದೇಶದ ನಿವಾಸಿಗಳಿಗೆ ತಲುಪ್ತದೆ. ಆಗ ಅವ್ರಿಗೆ ಅರ್ಥ ಆಗ್ತದೆ ಅವರ ಪಾತ್ರ ಸ್ವರ್ಗದಲ್ಲಿ ಯಾಕೆ ಇಲ್ಲ ಅಂಥೇಳಿ. ಬನಾ ಬನಾಯ ಡ್ರಾಮಾ ಹೇ, ಇಸ್ಮೇ ಫರ್ಕ್ ಪಡ್ ಹಿ ನಹಿ ಸಕ್ತಾ. ಇದು ಮಾಡಲ್ಪಟ್ಟಂಥ ನಾಟಕ, ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗೋದಿಲ್ಲ. ದುನಿಯಾ ಮೇ ತೋ ಅನೇಕ ಮತ ಹೈ. ಕೋಯಿ ಕಹತೆ ನೇಚರ್ ಹೈ, ಕೋಯಿ ಕಹತೆ ಆತ್ಮ ನಿರ್ಲೇಪ ಹೈ. ಪಿಛಾಡಿ ಮೇ ಏಕ ಬಾಪ ಕಾ ಹಿ ಸುನೇಂಗೆ. ಇವತ್ತು ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಕೆಲವರು ಹೇಳ್ತಾರೆ ಎಲ್ಲವೂ ನಡೆಯೋದು ಪ್ರಕೃತಿಯಿಂದ ಅಂತ. ಕೆಲವರು ಹೇಳ್ತಾರೆ ಆತ್ಮ ನಿರ್ಲೇಪ ಆಗಿದೆ ಅಂತ. ಆದರೆ ಕೊನೆಗೆ ಎಲ್ಲರಿಗೂ ಈ ಜ್ಞಾನ ತಿಳಿತದೆ. ಎಲ್ಲರೂ ಈ ಜ್ಞಾನ ಕೇಳೋರಿದ್ದಾರೆ. समझेंगे बरोबर इस ड्रामा के हम एक्टर से. यह वैरायटी धर्मों का झाड़ है. ಕೊನೆಗೆ ಈ ವಿಚಾರನು ಎಲ್ಲರಿಗೂ ತಿಳಿತದೆ. ನಾವೆಲ್ಲ ಮನುಷ್ಯರು ನಾಟಕದ ಪಾತ್ರಧಾರಿಗಳಾಗಿದ್ದೇವೆ. ಇದು ವಿವಿಧ ಧರ್ಮಗಳ ವೃಕ್ಷ ಆಗಿದೆ ಅಂತ. ಸಬ್ಕಿ ಬುದ್ಧಿ ಕಾ ತಾಲಾ ಖುಲ್ ಜಾಯೇಗಾ. ಅಭಿ ತಾಲಾ ಬಂದ್ ಹೈ. ಕೊನೆಯ ಸಮಯದಲ್ಲಿ
ಎಲ್ಲರ ಬುದ್ಧಿಯ ಬೀಗ ತೆರೆಯಲ್ಪಡ್ತದೆ. ಈಗ ಎಲ್ಲರ ಬುದ್ಧಿಯ ಬೀಗ ಹಾಕಿದೆ, ಕೊನೆಗೆ ತೆರೀತದೆ ಅಂತ ಹೇಳ್ತಾರೆ ಬಾಬಾ. ಆಗ ಪುರುಷಾರ್ಥ ಮಾಡಲಿಕ್ಕೆ ಸಮಯ ಇರೋದಿಲ್ಲ. ಕೇವಲ ಪರಮಾತ್ಮ ಬಂದಿದ್ದಾನೆ, ಮನೆಗೆ ಹೋಗಬೇಕು ಎಂಬ ಸಂದೇಶ ಎಲ್ಲರಿಗೂ ತಲುಪ್ತದೆ. ಎಲ್ಲರೂ ಮನೆಗೆ ಹೋಗಬೇಕಾಗ್ತದೆ. तुम्हारे धर्म की बात ही अलग है. बाकी ड्रामा प्लान अनुसार वे स्वर्ग में आ नहीं सकते. हमारा धर्म स्थापक फलाने समय पर आया, कहेंगे क्राइस्ट कोई स्वर्ग में थोड़े ही आया. ಬಾಬಾ ಹೇಳ್ತಾರೆ, ನಮ್ಮ ಧರ್ಮದ ವಿಚಾರನೇ ಬೇರೆ, ಇತರ ಧರ್ಮಗಳ ವಿಚಾರನೇ ಬೇರೆ. ಇತರ ಧರ್ಮ ಸ್ಥಾಪಕರು ಸ್ವರ್ಗದಲ್ಲಿ ಬರೋದಿಲ್ಲ, ಕ್ರಿಸ್ತನೂ ಬರೋದಿಲ್ಲ. ಈ ಎಲ್ಲ ವಿಚಾರಗಳು ಇಸ್ ಝಾಡ್ ಸೇ ಹಿ ಬುದ್ಧಿ ಮೇ ಆಯೆಂಗಿ, ಸಿಡಿ ಸೇ ನೈ. ಈ ಎಲ್ಲ ವಿಚಾರಗಳು ಕಲ್ಪವೃಕ್ಷದ ಚಿತ್ರದಲ್ಲಿ ಇವೆ ವಿನಃ ಏಣಿಯ ಚಿತ್ರದಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾ. ಝಾಡ್ ಬಡಾ ಅಚ್ಚಾ ಹೈ, ಸಮझेंगे यह बना बनाया ನಾಟಕ है. ಕಲ್ಪವೃಕ್ಷದ ಚಿತ್ರ ಬಹಳ ಸುಂದರ ಆಗಿದೆ, ಅದರಲ್ಲಿ ನಾಟಕದ ವಿಚಾರನೂ ಬರ್ತದೆ. ಬಾಕಿ ಯೋಗ ಕಿ ಬಾತ್ ತುಮ್ ಸಮಜ್ತೆ ಹೋ. ಚಿತ್ರಗಳಲ್ಲಿ ಇರುವ ಜ್ಞಾನ ತಿಳ್ಕೊಳ್ಳಿಕ್ಕೆ ಸಹಜ ಇದೆ, ಯೋಗ ಮಾಡೋದು ಮಾತ್ರ ನಿಮಗೇ ಅರ್ಥ ಆಗ್ತದೆ. हम पावन बन बाप को याद करें तो विकर्म विनाश हो. ನಾವು ಪಾವನ ಆಗಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ನಾಶ ಆಗ್ತವೆ ಅನ್ನೋದು ನಮಗೆ ಮಾತ್ರ ಗೊತ್ತಾಗಿದೆ. जब योग युक्त हो जाएंगे तब अपना भी पता पड़ जाएगा. रचता और रचना की नॉलेज आगे चलकर सब समझेंगे, अभी नहीं. ड्रामा भी बड़ा युक्ति से बना हुआ है. ಇಷ್ಟಿಷ್ಟು ನಾವು ಯೋಗಯುಕ್ತ ಆಗ್ತೇವೆ, ಅಷ್ಟೇ ನಮ್ಮ ಸ್ಥಿತಿ ಏನು ಅನ್ನೋದು ನಮಗೆ ಅರ್ಥ ಆಗ್ತದೆ. ಈ ನಾಟಕ ಬಹಳ ಉಪಾಯದಿಂದ ಮಾಡಲ್ಪಟ್ಟಿದೆ, ಯುಕ್ತಿಯುಕ್ತ ಆಗಿದೆ. ಲಡಾಯಿ ತೋ ಲಗ್ನಿ ಹಿ ಹೈ, ಅಭಿ तुम्हारी बुद्धि में यह ड्रामा का राज है. अगर कोई नया आ जाता है तो शुरू से लेकर समझाना पड़ता है. ಈ ನಾಟಕದಲ್ಲಿ ಕೊನೆಯ ಯುದ್ಧವೂ ಸಹ ನಿಗದಿಯಾಗಿದೆ. ನಿಮ್ಮ ಬುದ್ಧಿಯಲ್ಲಿ ಈಗ ನಾಟಕದ ರಹಸ್ಯ ಇದೆ. ಯಾರಾದರೂ ಹೊಸದಾಗಿ ಬಂದರೆ ಅವರಿಗೆ ಆದಿಯಿಂದ ಹೇಳಬೇಕಾಗ್ತದೆ. ಇದು ಬಹಳ ದೊಡ್ಡ ಕಥೆ ಆಗಿದೆ. बहुत लंबी कहानी, बहुत ऊंची, मगर तुम्हारे लिए कॉमन है. ಬಹಳ ದೊಡ್ಡ ಕಥೆ ಇದು, ಬಹಳ ಶ್ರೇಷ್ಠವಾದಂಥ ಕಥೆನೂ ಹೌದು. ಆದರೆ ನಿಮಗೆ ಇದು ಬಹಳ ಸಾಧಾರಣ ಆಗಿದೆ. ಬಾಪ್ ಕಹತೆ, मीठे बच्चे भक्ति मार्ग में तुमने कितनी तकलीफ़ें ली, यह भी ड्रामा में नोंद है. यह सुख दुख का खेल तुम्हारे ऊपर बना हुआ है. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪರಿಶ್ರಮ ಮಾಡಿದ್ದೀರಿ, ಕಷ್ಟಗಳನ್ನು ಅನುಭವಿಸಿದ್ದೀರಿ. ಅದು ಸಹ ನಾಟಕದಲ್ಲಿ ಇತ್ತು. ಈ ಸುಖ ದುಃಖದ ಆಟ ನಿಮ್ಮ ಆಧಾರದ ಮೇಲೆ ನಡೀತದೆ. तुम बहुत ऊंच भी बनते हो तो नीच भी बनते हो. बाप कहते, मीठे बच्चे, मैं इस मनुष्य सृष्टि का बीज रूप हूँ. ನೀವು ಬಹಳ ಉನ್ನತ ಮಟ್ಟಕ್ಕೂ ಹೋಗ್ತೀರಿ, ಬಹಳ ಕನಿಷ್ಠ ಮಟ್ಟಕ್ಕೂ ಬರ್ತೀರಿ. ಅದರ ರಹಸ್ಯ ಬಾಬನೇ ನಿಮಗೆ ತಿಳಿಸಿಕೊಡ್ತಾರೆ. ಮನುಷ್ಯ ಸೃಷ್ಟಿಯ ಜ್ಞಾನ ಅವನಲ್ಲಿ ಇರೋದ್ರಿಂದ ಶಿವಬಾಬಾ ಮಾನವ ಸೃಷ್ಟಿಯ ಬೀಜ ಆಗಿದ್ದಾರೆ. ಪರಮಾತ್ಮ ಹೇಳ್ತಾನೆ, ನಾನು ಬೀಜ ರೂಪ ಆಗಿದ್ದೇನೆ. झाड़ का नॉलेज
जरूर मेरे पास ही होगा. बढ़ के झाड़ का मिसाल भी इनके ऊपर ही है. ಆಲದ ಮರದ ಬಗ್ಗೆ, ಆಲದ ಮರದ ಉದಾಹರಣೆ ಏನಿದೆ ಅದು ಈ ಸೃಷ್ಟಿಯ ವೃಕ್ಷಕ್ಕೆ ಬಹಳ ಸರಿಯಾಗಿ ಹೋಲ್ತದೆ. सन्यासी लोग भी मिसाल देते, परंतु उनकी बुद्धि में कुछ नहीं. जानते नहीं कैसे आदि सनातन देवता धर्म प्राय लोप हो जाता है. अभी वह फाउंडेशन है नहीं, बाकी सारा झाड़ खड़ा है. ಸನ್ಯಾಸಿಗಳು ಸಹ ಕೆಲವು ದೃಷ್ಟಾಂತಗಳನ್ನು ಜನರಿಗೆ ಹೇಳ್ತಿರ್ತಾರೆ, ಆದರೆ ಅದರ ಅರ್ಥನೇ ಅವರಿಗೆ ಗೊತ್ತಿರಲ್ಲ. ಬಾಬಾ ಹೇಳ್ತಾರೆ, ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ. ಕಾಂಡನೂ ಉಳಿದಿಲ್ಲ, ಬೇರುಗಳು ಉಳಿದಿಲ್ಲ. ಇತರ ಧರ್ಮಗಳ ಆಧಾರದಿಂದ, ಹೊಸ ಹೊಸ ಬೇರುಗಳ ಆಧಾರದಿಂದ ವೃಕ್ಷ ನಿಂತಿದೆ. ಸಭಿ ಧರ್ಮ ಹೇ, ಬಾಕಿ ಏಕ ಧರ್ಮ ನಹೀ. ಬಡ್ಕಾ ಝಾಡ್ ಭಿ ದೇಖೋ कैसे खड़ा है, थूर है नहीं, फिर भी झाड़ सदैव हरा भरा है. ಎಲ್ಲ ಧರ್ಮಗಳು ಇವೆ, ಆದರೆ ಮೂಲವಾದ ಧರ್ಮನೇ ಇವತ್ತು ಇಲ್ಲ. ಹೇಗೆ ಆಲದ ಮರ ಬೇರೆ ಬೇರೆ ಶಾಖೆಗಳ ಆಧಾರದಿಂದ, ಬೇರುಗಳ ಆಧಾರದಿಂದ ಹಸಿರು ಉಸಿರು ಆಗಿ ಉಳಿದಿರ್ತದೆ, ಆದರೆ ಮೂಲವಾದಂತಹ ಬುನಾದಿನೇ ಆ ಮರದಲ್ಲಿ ಇರೋದಿಲ್ಲ. दूसरे झाड़ फाउंडेशन बिगर सूख जाते, थूर बिगर पानी कैसे मिले, परंतु वह बड़ का झाड़ सारा ताज़ा खड़ा है. ಉಳಿದ ಮರಗಳು ಬೇರಿಲ್ಲ ಅಂದರೆ ಒಣಗಿ ಹೋಗ್ತವೆ. ಆಲದ ಮರ ಹೊಸ ಹೊಸ ಬೇರುಗಳ ಆಧಾರದಿಂದ ನಿಲ್ತದೆ. ಯಹ ವಂಡರ್ ಹೇನ, ಇದು ಎಷ್ಟು ಆಶ್ಚರ್ಯದ ವಿಷಯ ಆಗಿದೆ. ಉಳಿದ ಮರಗಳ ಬೇರುಗಳು ನೆಲದಿಂದ ಕೆಳಗಿರ್ತವೆ, ಆಲದ ಮರದ ಬೇರುಗಳು ಮೇಲಿಂದ ಹೊಸ ಹೊಸದಾಗಿ ಹುಟ್ಟುತ್ತವೆ. ಎಷ್ಟು ಆಶ್ಚರ್ಯ. वैसे ही इस झाड़ में देवता धर्म नहीं, देवता धर्म के बदले हिंदू कह दिया है. ಹಾಗೆಯೇ ಈ ಧರ್ಮಗಳ ವೃಕ್ಷ ಏನಿದೆ ಇದರಲ್ಲಿ ದೇವತಾ ಧರ್ಮದ ಮೂಲವಾದ ಬೇರು ಕಾಣ್ತಿಲ್ಲ, ಲೋಪವಾಗಿದೆ. ದೇವತಾ ಧರ್ಮದ ಬದಲಾಗಿ ಹಿಂದೂ ಧರ್ಮ ಅಂತ ಹೇಳ್ತಿದ್ದಾರೆ. जब से रावण राज्य शुरू हुआ तो देवता कहलाने लायक नहीं रहे, तो नाम बदल हिंदू रख दिया. ಎಂದಿನಿಂದ ರಾವಣ ರಾಜ್ಯ ಪ್ರಾರಂಭವಾಯಿತು ಅಂದಿನಿಂದ ದೇವತೆಗಳು ತಮಗೆ ದೇವತೆಗಳು ಅಂತ ಹೇಳ್ಕೊಳ್ಳಿಲ್ಲ. ಯಾಕೆಂದರೆ ಆ ಯೋಗ್ಯತೆ ಅವರಲ್ಲಿ ಉಳಿದಿರಲಿಲ್ಲ. ಅಂದಿನಿಂದ ದೇವತಾ ಧರ್ಮದ ಹೆಸರು ಪರಿವರ್ತನೆಯಾಗಿ ಹಿಂದೂ ಧರ್ಮ ಅಂತ ಹೆಸರು ಬಂದಿದೆ. देवताओं के सिर्फ जड़ चित्र निशानी जाकर रही, जिससे समझते हैं स्वर्ग में उन्हों का राज्य था. ದ್ವಾಪರ ಯುಗದಿಂದ ದೇವತಾ ಧರ್ಮದ ಹೆಸರೇ ಹೋಗಿಬಿಡ್ತು, ಆ ಧರ್ಮನೂ ಲೋಪವಾಯಿತು. ಆದರೆ ದೇವತೆಗಳ ಚಿತ್ರಗಳು ಮಾತ್ರ ಉಳ್ಕೊಂಡಿದ್ದಾವೆ. ಇವತ್ತಿನವರೆಗೂ ಭಾರತದಲ್ಲಿ ದೇವತೆಗಳ ಚಿತ್ರಗಳಿವೆ. ಅದರಿಂದ ಗೊತ್ತಾಗ್ತದೆ ಭಾರತದಲ್ಲಿ ಇಂತಹ ದೇವತೆಗಳ ರಾಜ್ಯ ಇತ್ತು ಅಂಥೇಳಿ. ಪರಂತು ವಹ ಸ್ವರ್ಗ ಫಿರ್ ಕಬ್ ಆಯೇಗಾ ಯಹ ಮಾಲೂಮ್ ನಹಿ. ದೇವತೆಗಳ ರಾಜ್ಯ ಭಾರತದಲ್ಲಿ ಇತ್ತು, ಭಾರತದಲ್ಲಿನೇ ಸ್ವರ್ಗ ಇತ್ತು ಅನ್ನೋದು ಒಪ್ಕೊಳ್ತಾರೆ. ಆದರೆ ಮತ್ತೆ ಆ ಸ್ವರ್ಗ ಯಾವಾಗ ಬರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. वही फीचर्स अभी थोड़े ही हो सकते, वह फिर स्वर्ग में ही होंगे. ದೇವತೆಗಳ ಆ ನಾಮ ರೂಪ ವೇಷ
ಕಲಿಯುಗದಲ್ಲಿ ಆ ಥರ ಇರೋದಿಲ್ಲ. ಮತ್ತೆ ಸ್ವರ್ಗದಲ್ಲಿ ಹೋದಾಗ ಮಾತ್ರ ದೇವತೆಗಳಿಗೆ ಅದೇ ನಾಮ ರೂಪ ವೇಷ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಬಾಪ್ ಕಹತೆ मुझे जानी जाननहार कहते हैं, मैं कोई एक एक के दिल को थोड़े ही बैठ जानूंगा. कोई कहते बाबा आप तो सब कुछ जानते हो, हम विकार में जाते हैं, आप सब जानते होंगे. बाप कहते क्या मैं सारा दिन बैठ यह जानता हूँ क्या, मैं तो आया हूँ ಪತಿತೋಂ ಕೋ ಪಾವನ್ ಬನಾನೆ. ಕೆಲವ್ರು ಹೇಳ್ತಾರೆ ಪರಮಾತ್ಮ ಜಾನಿ ಜಾನನ್ ಹಾರಿದ್ದಾನೆ, ಅವನಿಗೆ ಎಲ್ಲವೂ ಗೊತ್ತಾಗ್ತದೆ ಅಂತ. ನಾವು ವಿಕಾರದಲ್ಲಿ ಹೋಗ್ತಿದ್ರೆ ಅದು ಬಾಬನಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಬಾಬಾ ಕೇಳ್ತಾ ಇದ್ದಾರೆ, ನನಗೇನು ಬೇರೆ ಕೆಲಸ ಇಲ್ವಾ? ನೀವೇನು ಪಾಪ ಮಾಡ್ತೀರಿ, ಎಲ್ಲಿಗೆ ಹೋಗ್ತೀರಿ, ಏನು ಮಾಡ್ತೀರಿ ಅಂತ ಅದನ್ನೇ ನೋಡ್ತಾ ಕೂತ್ಕೊಳ್ಳ ನಾನು ಬಂದಿರೋದು ಪತಿತರಿಂದ ಪಾವನ ಮಾಡಲಿಕ್ಕೆ. ನಾನು ಯಾಕೆ ನಿಮ್ಮ ಪಾಪಗಳನ್ನು ನೋಡಲಿ? ನೀವು ಕರೆದಿದ್ದು ನನಗೆ ಪತಿತರನ್ನು ಪಾವನ ಮಾಡಲಿಕ್ಕಾಗಿ. तो आकर सुख का वर्षा देते, बाकी सब वापस मुक्ति धाम में चले जाएंगे. कैसे जाएंगे, इसमें तुम्हारा क्या जाता? ನೀವು ಹೇಳಿದ ಪ್ರಕಾರ ಬಂದು ನಿಮ್ಮನ್ನು ಪಾವನ ಮಾಡ್ತೀನಿ, ಸುಖದ ಆಸ್ತಿ ಕೊಡ್ತೀನಿ. ನೀವು ಸುಖದಲ್ಲಿ ಇರುವಾಗ ಉಳಿದವರೆಲ್ಲರೂ ಮುಕ್ತಿಧಾಮದಲ್ಲಿ ಇರ್ತಾರೆ. ಹಾಗಾದರೆ ಅವರೆಲ್ಲರೂ ಮುಕ್ತಿಧಾಮಕ್ಕೆ ಹೇಗೆ ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಏನಾಗಿ ಹೋಗ್ತಾರೆ ಅನ್ನೋದರ ಬಗ್ಗೆ ನಿಮಗೆ ಯಾಕೆ ಬೇಕು? ನಿಮ್ಮದಷ್ಟೇ ನೀವು ನೋಡ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. बाप आकर मुक्ति जीवन मुक्ति में ले जाते, हिसाब किताब चुकतू कर सबको जाना है, तुमको सतो प्रधान बनना है, तुम दूसरे की बात में क्यों जाते हो? ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿ ಹೋಗಬೇಕು. ನೀವಂತೂ ಸತೋಪ್ರಧಾನ ಆಗಿನೇ ಹೋಗಬೇಕು. अन्यर ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ? सतो प्रधान बनाने वाला तो एक ही बाप है. भक्ति मार्ग में ज्ञान की रत्ती भी नहीं हो सकती. कहते हैं ज्ञान और भक्ति. तमो प्रधानದಿಂದ सतो ಪ್ರಧಾನರನ್ನಾಗಿ ಮಾಡೋನು ಶಿವ ಬಾಬಾ ಒಬ್ಬನೇ. ಅವನೇ ಬಂದು ಸತ್ಯ ಜ್ಞಾನ ಕೊಡ್ತಾನೆ. ಭಕ್ತಿಯಲ್ಲಿ ಜ್ಞಾನದ ಅಂಶನೂ ಇಲ್ಲ ಅಂತ ಹೇಳ್ತಾರೆ. ಜ್ಞಾನ ಮತ್ತು ಭಕ್ತಿ ಎರಡು ಶಬ್ದಗಳನ್ನು ಬಳಸ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ಜ್ಞಾನದ ಪ್ರಾರಬ್ಧ ಎಷ್ಟು ಸಮಯ, ಭಕ್ತಿ ಎಷ್ಟು ಸಮಯ ನಡೀತದೆ ಅನ್ನೋದು ಸಹ ಭಕ್ತರಿಗೆ ಗೊತ್ತಿಲ್ಲ. ಕುಚ್ ಬತಾ ನಹಿ ಸಕ್ತೆ. भक्ति अलग चीज़ है. बाप खुद समझाते कि मैं कैसे आता हूँ, किस में प्रवेश करता हूँ. मनुष्य भक्ति मार्ग में फंसे हुए होने के कारण मुझे मुश्किल ही पहचानते हैं. ಬಾಬಾ ಸ್ವತಃ ಬಂದು ಹೇಳ್ತಾರೆ, ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಿ, ಹೇಗೆ ಪ್ರವೇಶ ಮಾಡ್ತೀನಿ ಅಂತ. ಆದರೆ ಮನುಷ್ಯರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಭಕ್ತಿಯಲ್ಲಿ ಸಿಲುಕಿಬಿಟ್ಟಿದ್ದಾರೆ. ಇಸ್ಲಿಯೇ ಮುಷ್ಕಿಲ್ ಹಿ ಪಹಚಾನ್ತೆ. ಆ ಕಾರಣದಿಂದ ನನ್ನನ್ನು ಬಹಳ ಕಷ್ಟದಿಂದ ಗುರುತಿಸ್ತಾರೆ. ಎಲ್ಲರೂ ಗುರುತಿಸೋದಿಲ್ಲ. तुम शिव शंकर के चित्र पर समझाते हो, वह दोनों को एक कर देते. वह सूक्ष्म वतन वासी, वह परम धाम के वासी, दोनों के स्थान अलग अलग है. ಭಕ್ತರು ಶಿವನಿಗೂ ಶಂಕರನಿಗೂ ಒಂದೇ ಮಾಡಿಬಿಟ್ಟಿದ್ದಾರೆ. ಶಿವಶಂಕರನ ಚಿತ್ರ ತೋರಿಸಿ ನೀವು
ಅದರ ಅರ್ಥ ಹೇಳ್ರಿ. ಶಂಕರ ಸೂಕ್ಷ್ಮವತನವಾಸಿ, ಶಿವ ಪರಮಧಾಮದ ನಿವಾಸಿ. ಇಬ್ಬರು ಬೇರೆ ಬೇರೆ ಸ್ಥಾನಗಳಲ್ಲಿ ಇರ್ತಾರೆ. ಇಬ್ಬರ ಸ್ಥಾನಗಳು ಬೇರೆ ಬೇರೆ ಆಗಿವೆ. ಫಿರ್ ಏಕ ನಾಮ ಕೈಸೆ ರಖ ಸಕ್ತೆ? ಹಾಗಾದರೆ ಅವರಿಬ್ಬರು ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಶಿವ ಅಂದ್ರೇ ಶಂಕರ, ಶಂಕರ ಅಂದ್ರೇ ಶಿವ ಅನ್ನೋದು ತಪ್ಪಾಗ್ತದೆ ಅಂತ ಹೇಳ್ತಾರೆ ಬಾಬಾ. ವಹ ನಿರಾಕಾರಿ ವಹ ಆಕಾರಿ, ಐಸೆ ಥೋಡೆ ಹಿ ಕಹೆಂಗೆ शंकर में शिव का प्रवेश है, इसलिए तुम शिव शंकर कह देते हो. ಶಿವ ನಿರಾಕಾರಿ, ಶಂಕರ ಆಕಾರಿ. ಶಂಕರನ ದೇಹದಲ್ಲಿ ಶಿವ ಬಾಬಾ ಪ್ರವೇಶ ಮಾಡೋದಿಲ್ಲ. ಆ ಥರ ಏನಾದರೂ ಪ್ರವೇಶ ಮಾಡಿದರೆ ಶಿವಶಂಕರ ಅಂತ ಹೇಳಬಹುದಾಗಿತ್ತು. ಭಕ್ತರು ಅದೇ ಥರ ತಿಳ್ಕೊಂಡಿದ್ದಾರೆ. बाप समझाते मैं तो इस ब्रह्मा में प्रवेश करता हूँ. ಬಾಬಾ ಹೇಳ್ತಾರೆ, ನಾನು ಶಂಕರನ ದೇಹದಲ್ಲಿ ಪ್ರವೇಶ ಮಾಡೋದಿಲ್ಲ, ನಾನು ಈ ಬ್ರಹ್ಮಾರವರ ದೇಹದಲ್ಲಿ ಪ್ರವೇಶ ಮಾಡ್ತೀನಿ. ತುಮಕೋ ಯಹ ಕಿಸ್ನೆ ಬತಾಯ कि शिव शंकर एक है? शंकर को तो कभी कोई गॉड फादर नहीं कहते. ನೀವು ಜನರಿಗೆ ಕೇಳ್ರಿ, ನಿಮಗೆ ಯಾರು ಹೇಳಿದರು ಶಿವ ಮತ್ತು ಶಂಕರ ಒಬ್ಬರೇ ಅಂಥೇಳಿ? ಶಂಕರನಿಗೆ ಯಾರೂ ಸಹ ಗಾಡ್ ಫಾದರ್ ಅಥವಾ ಪರಮಪಿತ ಅಂತ ಹೇಳೋದಿಲ್ಲ. ಉನ್ಕೋ ತೋ ಗಲೆ ಮೇ ಸಾಂಪ್ ಡಾಲ್ ಶಕಲ್ ಹಿ ಕೈಸಿ ಬನಾ ದಿ, ಫಿರ್ बैल पर सवारी दिखाते हैं. शंकर को भगवान तो बिल्कुल ही नहीं मानेंगे. ಶಂಕರನ ಕೊರಳಲ್ಲಿ ಹಾವನ್ನು ತೋರಿಸಿದ್ದಾರೆ, ಕೈಯಲ್ಲಿ ಡಮರುಗ ಕೊಟ್ಟಿದ್ದಾರೆ, ಎತ್ತಿನ ಮೇಲೆ ಸವಾರಿ ಮಾಡಿದ್ದನ್ನು ತೋರಿಸಿದ್ದಾರೆ. ಈ ಎಲ್ಲ ವಸ್ತುಗಳು, ಪ್ರಾಣಿಗಳು ಎಲ್ಲ ಸೂಕ್ಷ್ಮ ವತನದಲ್ಲಿ ಹೇಗೆ ಬರ್ತವೆ? ಶಂಕರ್ ಕೋ ಭಗವಾನ್ ತೋ ಬಿಲ್ಕುಲ್ ನಹಿ ಮಾನೇಂಗೆ. ಇನ್ನು ಇತರ ಧರ್ಮದವರಂತೂ ಇಂತಹ ವೇಷಧಾರಿ ಶಂಕರನಿಗೆ ಪರಮಾತ್ಮ ಅಂಥೇಳಿ ಒಪ್ಕೊಳ್ಳೋದೇ ಇಲ್ಲ. ಏಕ ಶಿವ ಬಾಬಾ ಹಿ ಭಕ್ತಿ ಮೇ सबकी मनोकामना पूर्ण करते. शंकर के लिए सिर्फ कहते आँख खोली तो विनाश हो गया. ಭಕ್ತಿಯಲ್ಲೂ ಸಹ ಶಿವನ ಬಗ್ಗೆ ಹೇಳ್ತಾರೆ, ಅವನು ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾನೆ ಅಂತೇಳಿ. ಶಂಕರನ ಬಗ್ಗೆ ಹೇಳ್ತಾರೆ, ಅವನು ಕಣ್ಣು ತೆರೆದರೆ ವಿನಾಶ ಆಗ್ತದೆ ಅಂಥೇಳಿ. ಬಾಕಿ ಸೂಕ್ಷ್ಮ ವತನ್ ಮೇ ಕೋಯಿ ಬೈಲ್ ಸರ್ಪ ಆದಿ ಥೋಡೆ ಹಿ ಹೋತೆ. ಸೂಕ್ಷ್ಮ ವತನದಲ್ಲಿ ಎತ್ತಾಗಲಿ ಹಾವಾಗಲಿ ಈ ಪ್ರಾಣಿಗಳು ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. वह तो पैदाइश यहाँ की है, कितने पत्थर बुद्धि बन गए. ಆ ಪ್ರಾಣಿಗಳು ಪಶುಗಳು ಹುಟ್ಟುವ ಸ್ಥಾನ ಈ ಸಾಕಾರ ಲೋಕ. ಆ ಪಶು ಪ್ರಾಣಿಗಳು ಇಲ್ಲಿರ್ತವೆ ವಿನಃ ಸೂಕ್ಷ್ಮ ವತನದಲ್ಲಿ ಇರೋದಿಲ್ಲ. ನೋಡಿ, ಮನುಷ್ಯರ ಬುದ್ಧಿ ಎಷ್ಟು ಕಲ್ಲು ಬುದ್ಧಿಯಾಗಿದೆ. बाप कहते मैं इन साधुओं का भी उद्धार करने आया हूँ. साधना की जाती है कुछ प्राप्ति के लिए, तो साधु लोग फिर अपने को शिव व भगवान कैसे कहला सकते हैं? ಬಾಬಾ ಹೇಳ್ತಾರೆ, ಈ ಸಾಧು ಸಂತರ ಉದ್ಧಾರನೂ ನಾನೇ ಮಾಡ್ತೀನಿ. ಸಾಧು ಅಂದ್ರೇ ಸಾಧನೆ ಮಾಡುವಂಥವರು. ಒಂದು ವೇಳೆ ಆ ಸಾಧುಗಳೇ ಶಿವ ಆಗಿದ್ದರೆ, ಪರಮಾತ್ಮ ಆಗಿದ್ದರೆ, ಅವರು ಸಾಧನೆ ಯಾಕೆ ಮಾಡಬೇಕಿತ್ತು? ಶಿವ ಕೋ ತೋ ಸಾಧನಾ ಕರ್ನೆ ಕಿ ದರ್ಕಾರ್ ಹಿ ನಹಿ. ಶಿವನಿಗಂತೂ ಸಾಧನೆಯ ಅವಶ್ಯಕತೆಯೇ ಇಲ್ಲ. ಉನ್ಹೋಂಕಾ ನಾಮ್ ಹಿ ಹೇ ಸನ್ಯಾಸಿ. ಭಗವಾನ್ ಕೋ ಕಭಿ ಸನ್ಯಾಸ್ ಕರ್ನಾ ಪಡ್ತಾ ಹೇ ಕ್ಯಾ?
ಶಿವ ಅಂದ್ರೇ ಪರಮಾತ್ಮ. ಅವನು ಸಾಧುಗಳ ಥರ ಸಾಧನೆನೂ ಮಾಡೋದಿಲ್ಲ, ಸಾಧು ಸನ್ಯಾಸಿಗಳ ಥರ ಅವನು ಸನ್ಯಾಸಿನೂ ಆಗೋದಿಲ್ಲ. संन्यास धारण करने वाले को गेरू वस्त्र धारण करने पड़ते, भगवान को भी यह वेश धारण करना पड़ता है क्या? ಸನ್ಯಾಸಿಗಳು ಕಾವಿ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ. ಹಾಗಾದರೆ ಶಿವಬಾಬನು ಸನ್ಯಾಸಿಯಾಗಿ ಕಾವಿ ಬಟ್ಟೆ ಹಾಕ್ಕೊಳ್ಬೇಕೇನೋ? ಇಲ್ಲ. ವಹತೋ ಪತಿತ ಪಾವನೆ. ಅವನಿಗೆ ಸನ್ಯಾಸದ ಅವಶ್ಯಕತೆ ಇಲ್ಲ, ಸಾಧನೆಯ ಅವಶ್ಯಕತೆ ಇಲ್ಲ, ಯಾವುದೇ ಬಣ್ಣದ ವಸ್ತ್ರಗಳು ಅವನಿಗೆ ಬೇಕಿಲ್ಲ. ಅವನು ಪತಿತ ಪಾವನ ನಿರಾಕಾರ ಪರಮಾತ್ಮ ಆಗಿದ್ದಾನೆ. ಮೈ ಇನ್ ವೇಷಧಾರಿಯೋ ಕಾ ಭಿ ಉದ್ಧಾರ ಕರ್ತಾ. ಬಾಬಾ ಹೇಳ್ತಾರೆ, ಈ ಎಲ್ಲ ವೇಷಧಾರಿ ಸಾಧು ಸಂತರ ಉದ್ಧಾರನೂ ನಾನೇ ಮಾಡ್ತೀನಿ. ड्रामानुसार हर एक अपना अपना पार्ट बजाते हैं. भक्ति मार्ग में मनुष्य जो कुछ करते हैं समझते नहीं. शास्त्रों से किसकी सद्गति नहीं होती. सद्गति होती है एक सत्य बाप से. ड्रामानुसार यह शास्त्र भी जरूरी है. गीता में क्या क्या लिखा हुआ है, गीता किसने सुनाई, वह भी कोई नहीं जानते. ನಾಟಕದ ಅನುಸಾರವಾಗಿ ಎಲ್ಲರೂ ತಮ್ಮ ಪಾತ್ರ ಮಾಡಲೇಬೇಕಿತ್ತು, ಮಾಡಿದ್ದಾರೆ. ಭಕ್ತಿಯ ಪಾತ್ರನೂ ನಡಿಬೇಕಿತ್ತು, ನಡೆದಿದೆ. ಭಕ್ತಿಯಲ್ಲಿ ಶಾಸ್ತ್ರಗಳು, ಪುರಾಣಗಳು, ಪುಸ್ತಕಗಳು ಇರಬೇಕಿತ್ತು, ಅವು ಸ್ಥಾಪನೆ ಆಗಿವೆ, ರಚನೆ ಆಗಿವೆ. ಆದರೆ ಆ ಶಾಸ್ತ್ರ ಪುರಾಣಗಳಿಂದ ಸದ್ಗತಿ ಸಿಗೋದಿಲ್ಲ. ಸದ್ಗತಿ ಒಬ್ಬ ಸತ್ಯ ತಂದೆಯಿಂದ ಮಾತ್ರ ಸಿಗುತ್ತದೆ. ಆದರೆ ನಾಟಕದ ಅನುಸಾರವಾಗಿ ಈ ಶಾಸ್ತ್ರಗಳ ರಚನೆಯೂ ಆಗಬೇಕಿತ್ತು, ಭಗವದ್ಗೀತೆಯ ರಚನೆಯೂ ಆಗಬೇಕಿತ್ತು. ಭಗವದ್ಗೀತೆಯಲ್ಲಿ ಯಾವ ತಪ್ಪನ್ನು ಮಾಡಿದ್ದಾರೆ ಅದು ಸಹ ಅವರಿಂದ ಆ ತಪ್ಪು ಆಗಲೇಬೇಕಿತ್ತು. ಭಗವದ್ಗೀತೆಯನ್ನು ಯಾರು ತಿಳಿಸಿದ್ರು, ಯಾವಾಗ ತಿಳಿಸಿದ್ರು ಅನ್ನೋದು ಸಹ ಭಕ್ತರಿಗೆ ಗೊತ್ತಿಲ್ಲ. ಮಾತ್ರ ಭಗವದ್ಗೀತೆಗೆ ಶಾಸ್ತ್ರ ಶಿರೋಮಣಿ ಅಂತ ಗಾಯನ ಮಾಡ್ತಾರೆ. अभी यह धर्मशास्त्र किसने और कैसे स्थापन किए यह भी मालूम नहीं. ಈ ಧರ್ಮಶಾಸ್ತ್ರಗಳನ್ನು ಯಾರು ರಚನೆ ಮಾಡಿದ್ರು, ಯಾವಾಗ ರಚನೆ ಮಾಡಿದ್ರು ಅಂತನೂ ಜನರಿಗೆ ಗೊತ್ತಿಲ್ಲ. समझते हैं यह भक्ति मार्ग की सामग्री जिससे मनुष्य उतरते जाते. 84 जन्म पूरे लेते लेते उतरती कला में तो आना ही है. जब सब अपना पार्ट बजाने आ जाते तब अंत्य में बाप आते हैं सबको ले जाने. इसलिए उनको कहा जाता पतित पावन सद्गति दाता. जब आते हैं तब आकर रचता और रचना के आदि मध्य अंत्य का ज्ञान सुनाते. ಪರಮಾತ್ಮನೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ. अब बाप बैठ पढ़ाते हैं तो बच्चों को कितनी खुशी होनी चाहिए. भगवान हमको पढ़ाकर विश्व का मालिक बनाते हैं, लेकिन माया घड़ी घड़ी भुला देती है. ಪರಮಾತ್ಮ ಬಂದು ನಮಗೆ ಓದಿಸಿ ವಿಶ್ವದ ಮಾಲೀಕ ಮಾಡ್ತಾನಂದರೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. ಆದರೆ ಮಾಯೆ ತಂದೆಯನ್ನು ಮರೆಯುವಂತೆ ಮಾಡಿಬಿಡ್ತದೆ. ಆಗ ಖುಷಿಯು ಗಾಯಬಾಗಿ ಬಿಡ್ತದೆ, ಮಾಯವಾಗ್ತದೆ. यह ज्ञान सतयुग में नहीं होगा, फिर भक्ति मार्ग में वही भक्ति के शास्त्र होंगे. यह चक्र का ज्ञान तुम्हारी बुद्धि में है. वो लोग न पतित पावन को जानते, न पावन से पतित कौन बनाते यह जानते. सिर्फ खिलौने बनाकर खेलते रहते हैं,
ಸಮಜ್ತೆ ಕುಚ್ ಭಿ ನಹೀ. ಈ ಜ್ಞಾನ ಸತ್ಯಯುಗದಲ್ಲಿ ಇರೋದಿಲ್ಲ. ಮತ್ತೆ ಮುಂದಿನ ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಪ್ರಾಪ್ತಿಯಾಗ್ತದೆ. ಪತಿತರಿಂದ ಪಾವನ ಮಾಡೋರು ಯಾರು, ಪಾವನದಿಂದ ಪತಿತ ಮಾಡೋರು ಯಾರು ಅಂತನೂ ಭಕ್ತರಿಗೆ ಗೊತ್ತಿಲ್ಲ. ಆದರೆ ನಿಮಗೆ ಈ ಚಕ್ರದ ಜ್ಞಾನ ಈಗ ತಿಳಿದಿದೆ. ಭಕ್ತರು ಗೊಂಬೆಗಳನ್ನು ಮಾಡಿ ಆಟ ಆಡ್ತಿದ್ದಾರೆ. ಸಮಜ್ತೆ ಕುಚ್ ಭಿ ನಹೀ. तुमको कहेंगे तुम भी भारतवासी हो, तुम फिर कैसे कहते हो कि सिर्फ भारतवासी कुछ नहीं समझते, बेसमझ है. तुम बोलो यह बेहद का बाप कहते हैं, वही नॉलेज दे रहे हैं, हम उन द्वारा समझदार बने हैं. प्रदर्शनी में बहुत लोग आते हैं, कहते हैं यह ज्ञान बहुत अच्छा है. बाहर गए खलास. ಭಾರತವಾಸಿಗಳೇ ಜ್ಞಾನಿಗಳಾಗ್ತಾರೆ, ಭಾರತವಾಸಿಗಳೇ ಅಜ್ಞಾನಿಗಳಾಗ್ತಾರೆ. ಅವರಿಗೆ ತಿಳಿಸಿ, ಈ ನಾಟಕ ನಡೆಯೋದೇ ಭಾರತದಲ್ಲಿ. ಪರಮಾತ್ಮನೇ ಬಂದು ಜ್ಞಾನ ಹೇಳಿ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾನೆ. ನೀವು ಪ್ರದರ್ಶನ ಮಾಡ್ತೀರಿ, ಅನೇಕರು ಬಂದು ಜ್ಞಾನ ಕೇಳ್ತಾರೆ. ಆದರೆ ಹೊರಗೆ ಹೋದಾಗ ಮತ್ತೆ ಮರೀತಾರೆ. ಕೇಳುವಾಗ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಾಹರ್ ಗಯೆ ಖಲಾಸ್, ಕ್ಯೋಂಕಿ ವಹ ಸಬ್ ಹೈ ರಾವಣ ಕೆ ಮುರೀದ್, ತುಮ್ ಅಬ್ ಬನೆ ಹೋ ರಾಮ್ ಕೆ ಮುರೀದ್. ಯಾಕೆ ಅಂದರೆ ಅವರೆಲ್ಲರೂ ರಾವಣನ ಶಿಷ್ಯರು, ರಾವಣನ ಭಕ್ತರು. ನೀವು ರಾಮನ ಶಿಷ್ಯರು, ರಾಮನ ಮಕ್ಕಳು. तुम बच्चों की बुद्धि में है कि बाप हमें पतित से पावन बना रहे हैं, बाप हमारा कल्याण करते हैं, हमको फिर औरों का कल्याण करना है. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಏನೆಂದರೆ ಪರಮಾತ್ಮನೇ ಬಂದು ನಮಗೆ ಪತಿತರಿಂದ ಪಾವನ ಮಾಡ್ತಿದ್ದಾನೆ, ನಮ್ಮ ಕಲ್ಯಾಣ ಮಾಡ್ತಿದ್ದಾನೆ. ಈಗ ನಾವು ಅನೇಕರ ಕಲ್ಯಾಣ ಮಾಡಬೇಕು. ಜಿತ್ನಾ ಬಹುತೋಂ ಕಾ ಕಲ್ಯಾಣ ಕರೆಂಗೆ ಊಂಚ ಪದ ಪಾಯೆಂಗೆ. ಯಹ ಹೇ ರೂಹಾನಿ ಸೇವಾ. ನೀವು ಎಷ್ಟು ಬಹಳ ಜನರ ಕಲ್ಯಾಣ ಮಾಡ್ತೀರಿ, ಅಷ್ಟೇ ನೀವು ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ಇದು ಆತ್ಮಿಕ ಸೇವೆಯಾಗಿದೆ. ರೂಹೋಂ ಕೋ ಹಿ ಸಮझाना ಹೋತಾ ಹೈ, ಸಮಜ್ತಿ ಭಿ ರೂಹ ಹೈ. ಜ್ಞಾನ ಹೇಳಿ ಕಲ್ಯಾಣ ಮಾಡುವುದೇ ಆತ್ಮಿಕ ಸೇವೆ ಆಗಿದೆ. ಆತ್ಮಗಳಿಗೆ ಜ್ಞಾನ ಹೇಳಬೇಕು, ಆತ್ಮನೇ ಜ್ಞಾನ ತಿಳ್ಕೋತದೆ. ಆಧಾ ಕಲ್ಪ ತುಮ್ ದೇಹ ಅಭಿಮಾನಿ बनते हो. देही अभिमानी बनने से आधा कल्प सुख, देही अभिमानी बनने से आधा कल्प दुख. ಅರ್ಧ ಕಲ್ಪ ನೀವು ದೇಹ ಅಭಿಮಾನಿ ಆಗ್ತೀರಿ, ಅದರಿಂದ ನಿಮಗೆ ದುಃಖದ ಪ್ರಾಪ್ತಿಯಾಗ್ತದೆ. ಅರ್ಧ ಕಲ್ಪ ನೀವು ಆತ್ಮ ಅಭಿಮಾನಿ ಆಗ್ತೀರಿ, ಅದರಿಂದ ನಿಮಗೆ ಅರ್ಧ ಕಲ್ಪ ಸುಖದ ಪ್ರಾಪ್ತಿಯಾಗ್ತದೆ. ಕಿತನಾ ಫರ್ಕ್ ಹೈ. ಆತ್ಮ ಅಭಿಮಾನಿ ಆಗೋದ್ರಿಂದ ಸುಖ, ದೇಹ ಅಭಿಮಾನಿ ಆಗೋದ್ರಿಂದ ದುಃಖ. ನೋಡಿ, ಆತ್ಮಾಭಿಮಾನ ಮತ್ತು ದೇಹ ಅಭಿಮಾನದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಅದರಿಂದ ಆಗುವ ಪ್ರಾಪ್ತಿಯಲ್ಲಿನೂ ವ್ಯತ್ಯಾಸ ಇದೆ. ತುಮ್ ಜಬ್ ವಿಶ್ವಕ್ಕೆ ಮಾಲಿಕ್ ಥೆ ತೋ ಔರ್ ಕೋಯಿ ಧರ್ಮ ನಹೀ ಥಾ. ಅಭಿ ಕಿತನೆ ಮನುಷ್ಯ ಹೈ, ಅಭಿ ತುಮ್ ಹೋ ಸಂಗಮ್ ಪರ್. ನೀವು ಯಾವಾಗ ವಿಶ್ವದ ಮಾಲೀಕರಾಗಿದ್ರಿ, ಆಗ ಇತರ ಧರ್ಮದವರು ಇರಲಿಲ್ಲ. ಈಗ ನೋಡಿದರೆ ಎಷ್ಟು ಧರ್ಮಗಳು, ಎಷ್ಟು ಜಾತಿಗಳು, ಎಷ್ಟು ಮನುಷ್ಯರು ಆಗಿಬಿಟ್ಟಿದ್ದಾರೆ. ಅಭಿ ತುಮ್ ಹೋ ಸಂಗಮ್ ಪರ್. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಿ. ಅಚ್ಚ, ಮೀಠೆ ಮೀಠೆ ಸಿಕ್ಕಿ ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ
याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते। धारणा के लिए ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯಾಂಶಗಳು. याद के बल से सब हिसाब किताब चुकतू कर सतो प्रधान बन वापिस घर चलना है. दूसरी किसी भी बातों में नहीं जाना है. ನೆನಪಿನ ಬಲದಿಂದ ಎಲ್ಲ ಲೆಕ್ಕಾಚಾರಗಳನ್ನು ತೀರಿಸಿ ಸತೋ ಪ್ರಧಾನ ಆಗಿ ವಾಪಸ್ ಮನೆಗೆ ಹೋಗಬೇಕು. ಅನ್ಯ ಯಾವುದೇ ಮಾತುಗಳಲ್ಲಿ ಹೋಗಬಾರದು. ಎರಡನೇದು, ಭಗವಾನ್ ಹಮ್ಕೋ ಪಢಾಕರ್ ವಿಶ್ವ ಕಾ ಮಾಲಿಕ್ ಬನಾತೆ ಹೈ, ಇಸಿ ಖುಷಿ ಮೇ ರಹನಾ ಹೈ. ರೂಹಾನಿ ಸೇವಾ ಕರ್ನಿ. ಪರಮಾತ್ಮ ನಮಗೆ ಓದಿಸಿ ವಿಶ್ವದ ಮಾಲೀಕನನ್ನಾಗಿ ಮಾಡ್ತಾನೆ ಎಂಬ ಖುಷಿಯಲ್ಲಿ ಸದಾ ಇರಬೇಕು. ಆತ್ಮಿಕ ಸೇವೆ ಮಾಡ್ತಾ ಇರಬೇಕು, ಮಾಡಬೇಕು. वरदान. साधारणता द्वारा महानता को प्रसिद्ध करने वाले ಸಿಂಪಲ್ और ಸ್ಯಾಂಪಲ್ ಭವ. ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಿ ಮಾಡುವಂತಹ ಸಿಂಪಲ್ ಮತ್ತು ಸ್ಯಾಂಪಲ್ ಆಗಿರಿ. जैसे कोई सिंपल चीज़ अगर स्वच्छ होती है तो अपने तरफ आकर्षित जरूर करती है. ऐसे मनसा के संकल्पों में, संबंध में, व्यवहार में, रहन सहन में जो सिंपल और स्वच्छ रहते हैं वह सैंपल बन सर्व को अपनी तरफ स्वतः आकर्षित करते हैं. ಯಾವ ವಸ್ತು ಸಿಂಪಲ್ ಆಗಿರ್ತದೆ, ಸಾಧಾರಣ ಆಗಿರ್ತದೆ, ಆದರೆ ಸ್ವಚ್ಛ ಆಗಿರ್ತದೆ, ಶುದ್ಧ ಆಗಿರ್ತದೆ, ಆ ವಸ್ತು ಅನೇಕರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ. ಹಾಗೆ ಮನಸ್ಸಿನ ಸಂಕಲ್ಪಗಳು, ಸಂಬಂಧ, ವ್ಯವಹಾರ, ಇರುವಿಕೆ, ಓಡಾಡೋದು, ನಡೆದಾಡೋದು, ಪ್ರತಿಯೊಂದರಲ್ಲಿ ನೀವು ಸಿಂಪಲ್ ಮತ್ತು ಸ್ವಚ್ಛ ಆಗಿ ಇದ್ದರೆ ಅನೇಕ ಆತ್ಮರನ್ನು ಆಕರ್ಷಣೆ ಮಾಡಬಹುದು. ಯಾವ ಮಕ್ಕಳಲ್ಲಿ ಮನಸ್ಸಿನ ಸರಳತೆ, ಸಂಬಂಧದಲ್ಲಿ ಸರಳತೆ, ವ್ಯವಹಾರದಲ್ಲಿ ಸರಳತೆ, ಊಟ ಪಾನಿಯಲ್ಲಿ ಸರಳತೆ, ನಡವಳಿಕೆಯಲ್ಲಿ ಸರಳತೆ ಮತ್ತು ಸ್ವಚ್ಛತೆ ಇರ್ತದೆ, ಅಂತಹ ಆತ್ಮರು ಅನೇಕರ ಮುಂದೆ ಮಾದರಿಯಾಗಿ, ಆದರ್ಶ ಪುರುಷಾರ್ಥಿಯಾಗಿ ಅನೇಕರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡ್ತಾರೆ. ಸಿಂಪಲ್ ಅಂದ್ರೇ ಸಾಧಾರಣವಾಗಿ ಇರುವುದು, ಸರಳತೆಯಿಂದ ಇರುವುದು. साधारणता से ही महानता प्रसिद्ध होती. जो साधारण अर्थात सिंपल नहीं वह प्रॉब्लम रूप बन जाते हैं. ಸಾಧಾರಣತೆಯಿಂದ ಮಹಾನತೆ ಪ್ರಸಿದ್ಧಿ ಆಗ್ತದೆ. ಯಾರು ಸಾಧಾರಣತೆ ಸರಳತೆಯಿಂದ ಇರೋದಿಲ್ಲ ಅವರು ಅನೇಕ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಾರೆ, ಅನೇಕರ ಮುಂದೆ ಸಮಸ್ಯಾರೂಪ ಆಗಿಬಿಡ್ತಾರೆ. ಸ್ಲೋಗನ್. ದಿಲ್ ಸೆ ಕಹೋ ಮೇರಾ ಬಾಬಾ तो माया की बेहोशी से बंद आंखें खुल जाएगी. ಮನಪೂರ್ವಕವಾಗಿ ಹೇಳಿರಿ ನನ್ನ ಬಾಬಾ ಅಂತ. ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೆದು ಬಿಡುತ್ತದೆ. ಮನಪೂರ್ವಕವಾಗಿ ಹೇಳಿರಿ ನನ್ನ ಬಾಬಾ.
ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೀತವೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.